ನಮ್ಮ ಅಕ್ಕನೂರಿಗೆ ಹೋಗಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡ್ದೋ ಅಂತ ನೀವೇ ನೋಡಿ. ಇವತ್ತು ನಮ್ ಸೋನ ನನ್ನ ಅವ್ರ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ಲು. ಅದಕ್ಕೆ ಹಂಗೇನೆ ಚಂದ್ರಪಟ್ಟಣದಲ್ಲಿ ಬಟ್ಟೆ ತಗೊಳ್ಳೋಣ ಅಂತ ಗ್ರ್ಯಾಂಡ್ ಸೆಲೆಕ್ಷನ್ ಗೆ ಬಂದಿದ್ದು. ನಮ್ ಸೋನಾಗೆ ಬಟ್ಟೆ ಸೆಲೆಕ್ಷನ್ ಮಾಡೋ ಅಷ್ಟ್ರಲ್ಲೇ ಸಾಕಾಗೋಗುತ್ತೆ. ಯಾಕಂದ್ರೆ ಅವಳಿಗೆ ಇಷ್ಟ ಆಗೋದು ಬಾಯ್ಸ್ ತರ ಶರ್ಟ್ ಮತ್ತೆ ಟಿ ಶರ್ಟ್. ಇವಳಿಗೆ ಬೇಕಾಗಿರೋ ಸಿಗ್ತಾ ಇಲ್ಲ, ಇವಳು ಬಿಡ್ತಾ ಇಲ್ಲ. ಅದ್ರಲ್ಲೇ ಯಾವ್ದೋ ಒಂದ್ ಎತ್ತಾಕೊಂಡ್ ಬಂದು ಅಷ್ಟ್ರಲ್ಲಿ ನಮ್ ಸೋನನ್ ಫ್ರೆಂಡ್ ಬಂದ್ಲು. ಅವಳು ಕರ್ಕೊಂಡು ಬಸ್ ಹತ್ತಕ್ ಹೋಗ್ತಾ ಇದ್ದು. ನನ್ನನ್ ಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ರು. ಅವರು ನನ್ ಕಣ್ಣಿಗೆ ಕಾಣಿಸ್ತಾನೆ ಇರ್ಲಿಲ್ಲ. ಅವ್ರನ್ನ ರೀಚ್ ಮಾಡೋಣ ಅಂದ್ರೆ ಈ ಸ್ಲಿಪ್ಪರ್ ಬಿಡ್ತಾನೆ ಇರ್ಲಿಲ್ಲ. ನಾನೇನ್ ಮಾಡ್ಲಿ ಅಲ್ವಾ. ಕೊನೆಗೂ ಸಿಕ್ಕಿದ್ರು. ಹಳೆ ಬಸ್ ಸ್ಟ್ಯಾಂಡ್ ಗೆ ಹೋದು. ಅಲ್ಲಿ ನೋಡಿದ್ರೆ ಸಾತನಹಳ್ಳಿಗೆ ಹೋಗೋ ಬಸ್ ಯಾವ್ದು ಸಿಗ್ತಾನೆ ಇರ್ಲಿಲ್ಲ. ಕಾದು ಕಾದು ಸಾಕಾಗೋಯ್ತು. ಕೊನೆಗೆ ನಮ್ ಸೋನ ಪ್ಲಾನ್ ಮಾಡಿ ಆಟೋದಲ್ಲಿ ಹೋಗೋಣ ಅಂತ ಕರ್ಕೊಂಡು ಆಟೋದವರು ಈ ಆಟೋ ಸಾತನಹಳ್ಳಿಗೆ ಹೋಗಲ್ಲ, ಇನ್ನೊಂದ್ ಆಟೋಗೆ ಹೋಗಿ ಅಂತ ಅಂದ್ರು. ಆ ಆಟೋದಲ್ಲಿ ಯಾರು ಇರ್ಲಿಲ್ಲ. ಕೊನೆಗೆ ಕೇಳ್ಕೊಂಡು ಎಲ್ಲಿ ಗಂಟ ಹೋಗುತ್ತೋ ಅಲ್ಲಿ ತನಕನೇ ಹೋಗೋಣ ಅಂತ ಅವರು ಮೂಡ್ನಳ್ಳಿಗ್ ನಿಲ್ಸಿದ್ರು. ಅಲ್ಲಿ ನೋಡಿದ್ರೆ ಅಗ್ರಹಾರಕ್ಕೆ ಹೋಗಕ್ಕೆ ಒಂದ್ ಆಟೋ ಇಲ್ಲ ಏನಿಲ್ಲ. ಕೊನೆಗೆ ಅಗ್ರಹಾರದವ್ರು ಯಾರೋ ಸಿಕ್ಕಿದ್ರು. ಅವ್ರ ಜೊತೆ ಬಂದು ಫೈನಲಿ ಮನೆ ಸಿಕ್ತು. ನಮ್ ಕ್ರಿಶ್ ಐಸ್ ಕ್ರೀಮ್ ತಿಂತಿದ್ದ. ನಾವು ಊಟ ಮಾಡಿ ನಾನ್ ಟೆಡಿ ಬೇರ್ ಜೊತೆ ಆಟ ಆಡ್ತಾ ಇದ್ದೆ. ನಮ್ ವೇಟ್ ಗೆ ಜೋಕಾಲಿ ತಡ್ಕೊಳ್ಳೇ ಇಲ್ಲ ಗೈಸ್. ಆಮೇಲೆ ನಮ್ ಖುಷ್ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಈಗ ಇವಳು ಐಸ್ ಕ್ರೀಮ್ ತಿನ್ನಕ್ಕೆ ತಗೋತಾ ಇದ್ಲು. ಅದನ್ನ ಇಷ್ಟು ಜನ ನೋಡ್ತಾ ಕೂತಿದ್ರು. ತಿಂದ್ ಮುಗಿಸಿ ಮತ್ತೆ ಒಂದ್ ಬಟ್ಲು ಹಾಕೋತಾ ಇದ್ಲು. ಅದನ್ನ ನೋಡಿ ನಮ್ ಟೆಡಿ ಬೇರ್ ನ ಕರೆದ್ರೆ ಅವನೇನ್ ಮಾಡ್ತಾ ಇದ್ದಾನೆ ನೋಡಿ, ಒಂದ್ ದೊಡ್ಡ ಬಟ್ಲುಗೆ ಹಾಕೋತಾ ಇದ್ದಾನೆ. ಇಬ್ರು ಸೇರ್ಕೊಂಡು ಕಾಲಿನೇ ಮಾಡಿದ್ರು. ನಮ್ ಖುಷ್ ಈ ತರ ರೆಡಿ ಆಗಿದ್ದ. ಇವನು ಕ್ರಿಶ್, ಇವನು ಖುಷ್. ಕೊನೆಗೂ ನಮ್ ಟೆಡಿ ಬೇರ್ ಇದ್ದಿದ್ ಅಲ್ಪ ಸ್ವಲ್ಪನು ತಿನ್ಕೊಂಡ. ನಮ್ ಕ್ರಿಶ್ಗೆ ಎಕ್ಕಾ ನಿನ್ ಮಗಳು ನಂಗೆ ಚಿಕ್ಕಳಾಗಲ್ವಾ ಸಾಂಗ್ ಇಷ್ಟ ಅಂತೆ. ಆ ಸಾಂಗ್ ಆಡ್ಕೊಂಡು ತಮಟೆ ಬಾರಿಸ್ತಾ ಇದ್ದ. ಅದು ಸಾಲದು ಅಂತ ಮೊಬೈಲ್ ಅಲ್ಲಿ ಸಾಂಗ್ ಹಾಕೊಂಡ್ ಬೇರೆ ಬಾರಿಸ್ತಾ ಇದ್ದ. ಸಂಜೆ ಕಾಳಮ್ಮನ್ ಜಾತ್ರೆ ಇದೆ. ಹಾಲ್ ಆಗಲ್ ಸಿಗ್ತೀನಿ. ಬಾಯ್ ಎಲ್ರಿಗೂ.